ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಂಗಳೂರಲ್ಲಿ ಟಿಪ್ಪರ್ನಲ್ಲಿ ಶಾಲಾ ಮಕ್ಕಳ ಪ್ರವಾಸ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿಪ್ಪರ್ ಹಾಗೂ ಪಿಕಪ್ ವಾಹನಗಳ ಮೇಲೆ ಕೇಸ್ ದಾಖಲಾಗ್ತಾ ಇದೆ. 2 ಚಾಲಕರ ಮೇಲೆ ದೂರು ದಾಖಲಾಗಿದೆ. ವೇಣೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾರಾದರೂ ಮಕ್ಕಳನ್ನ ಟಿಪ್ಪರ್ ಮತ್ತೆ ಈ ಟಿಪ್ಪರ್ ಜೊತೆಯಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಪಿಕಪ್ ವಾಹನಗಳಲ್ಲಿ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾರಾ, ಮತ್ತೆ ಪೋಷಕರು ಕೂಡ ಯಾವುದ್ರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ, ಹೇಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ, ಮಕ್ಕಳ ಸುರಕ್ಷತೆ ಹೇಗೆ ಏನು ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಬೇಕಲ್ವಾ. ಪೋಷಕರು ಕೂಡ ಅದು ಹೇಗೆ ಕಳುಹಿಸ್ಕೊಟ್ರು ಮಕ್ಕಳನ್ನ, ಈ ಶಾಲೆಯ ಆಡಳಿತ ಮಂಡಳಿ ಏನು ಮಾಡ್ತಾ ಇತ್ತು, ಇಷ್ಟು ಬೇಜವಾಬ್ದಾರಿತನನ ಒಂದು ಟ್ರಿಪ್ಪಿಗೆ ಕಳುಹಿಸಬೇಕು ಅಂತಂದರೆ ಮಕ್ಕಳ ಬಳಿ ಇಂತಿಷ್ಟು ಹಣ ಅಂತ ಹೇಳಿ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ನೋಡಿ ಯಾವ ರೀತಿಯಾಗಿ ಕುರಿ ತುಂಬ್ದಂಗೆ ತುಂಬಿಕೊಂಡು ಈ ಟಿಪ್ಪರ್ ಹಾಗೂ ಪಿಕಪ್ ವಾಹನಗಳ ಜೊತೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗಿದ್ದಾರಂತೆ. ಎಷ್ಟು ಮೂರ್ಖತನ ಅಲ್ವಾ ಇದು. ಅದು ಹೇಗೆ ನಂಬಿಟ್ಟು ಇಷ್ಟೂ ಮಕ್ಕಳನ್ನು ಈ ಟಿಪ್ಪರ್ ಮತ್ತು ಪಿಕಪ್ ವಾಹನದಲ್ಲಿ ಕಳುಹಿಸ್ಕೊಟ್ರು ಪೇರೆಂಟ್ಸ್ಗಳು ಅಂತ ಟೀಚರ್ಗಳು ಕೂಡ ಮೂರ್ಖತನ ತೋರಿಸ್ತಾ ಇದ್ದಾರೆ. ಇದರಲ್ಲಿ ಒಂದು ಬಸ್ಸಿನ ಅಥವಾ 1-2 ಬಸ್ಸಿನ ವ್ಯವಸ್ಥೆಯನ್ನು ಮಾಡ್ಬೋದಾಗಿತ್ತು. ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ? ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಎಷ್ಟು ರಿಸ್ಕಿ ಇರುತ್ತೆ ಈ ವಾಹನಗಳಲ್ಲಿ ಮಕ್ಕಳನ್ನು ಟ್ರಿಪ್ಪಿಗೆ ಕರ್ಕೊಂಡು ಹೋಗೋದು. ಶಿಕ್ಷಕರು ಕೂಡ ಜೊತೆಲಿ ಹೋಗ್ತಾ ಇದ್ದಾರೆ. ಶಿಕ್ಷಕರು ಬುದ್ಧಿವಾದವನ್ನು ಹೇಳಬೇಕಾದವರು ನಮ್ಮ ಕೈಯಿಂದ ಬುದ್ಧಿವಾದ ಹೇಳಿಸ್ಕೊಳ್ತಾ ಇದ್ದಾರಲ್ಲ ಶಿಕ್ಷಕರು ಅನ್ನೋದು ನಿಜಕ್ಕೂ ಬೇಸರದ ಸಂಗತಿಯಪ್ಪ. ಅದು ಹೆಂಗೆ ಮಕ್ಕಳನ್ನ ಕಳಿಸ್ಕೊಟ್ರೋ ಪೋಷಕರು, ಅದು ಹೆಂಗೆ ಶಾಲಾ ಆಡಳಿತ ಮಂಡಳಿಯವರು ಕೂಡ ಇದಕ್ಕೆ ಒಪ್ಕೊಂಡು ಮಕ್ಕಳನ್ನು ಟಿಪ್ಪರ್ ವಾಹನದಲ್ಲಿ ಕರ್ಕೊಂಡು ಹೋದ್ರು, ಪಿಕಪ್ ವಾಹನದಲ್ಲಿ ಕರ್ಕೊಂಡು ಹೋದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಏನೇ ಆದರೂ ಟ್ರಿಪ್ಪಿಗೆ ಕರ್ಕೊಂಡು ಹೋಗೋಕ್ಕೆ ಮುಂಚೆ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕಾಗಿರುತ್ತೆ. ಯಾವ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅಲ್ಲಿ ಯಾವ ರೀತಿಯಾದಂತಹ ಸುರಕ್ಷತೆಗಳು ಇರುತ್ತೆ, ಮತ್ತು ಇಂತಿಷ್ಟು ಹಣ ಅಂತ ಹೇಳಿ ಪಡ್ಕೊಂಡಿರ್ತಾರೆ. ಹಣ ಪಡ್ಕೊಳ್ಳದೆ ಇರಲಿ, ಇಷ್ಟೂ ಮಕ್ಕಳ ಸುರಕ್ಷತೆ ಟೀಚರ್ಸ್ಗಳ ಜವಾಬ್ದಾರಿ ಆಗಿರುತ್ತೆ. ಅದರಲ್ಲಿ ಅವರೂ ಕೂಡ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಮಕ್ಕಳೇನೋ ಖುಷಿಯಿಂದ ಹೋಗ್ತಾ ಇದ್ದಾರೆ, ತೆರೆದ ವಾಹನದಲ್ಲಿ ನಾವೆಲ್ಲ ಎಲ್ಲೋ ಒಂದು ಕಡೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತಹ ಖುಷಿ ಏನೋ ಮಕ್ಕಳಿಗೆ ಇದ್ದೇ ಇರುತ್ತೆ. ಯಾಕೆಂತಂದರೆ ದಿನಂಪ್ರತಿ ಬೆಳಗಿಂದ ಸಂಜೆವರೆಗೂ ಶಾಲೆಯಲ್ಲಿ ಪಾಠ ಕೇಳಿ ಅವ್ರಿಗೂ ಕೂಡ ಸ್ವಲ್ಪ ರಿಲೀಫ್ ಬೇಕಾಗಿರುತ್ತೆ. ಸೊ ಟ್ರಿಪ್ಪಿಗೆ ಕಳಿಸ್ತಾ ಇದ್ದಾರಲ್ಲ, ಫ್ರೆಂಡ್ಸ್ಗಳ ಜೊತೆ ಎಲ್ಲ ಟ್ರಿಪ್ಪಿಗೆ ಹೋಗ್ಬೋದು ಅಂತ ಹೇಳಿ ಈ ಯಾವ ರೀತಿಯಾಗಿ ಪಿಕಪ್ ವಾಹನಗಳಲ್ಲಿ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಸ್ವಲ್ಪ ನಿಜಕ್ಕೂ ಯೋಚನೆ ಮಾಡಬೇಕಾದಂತಹ ವಿಚಾರ ಇದು. ಟೀಚರ್ಸ್ಗಳು ಮತ್ತು ಮುಖ್ಯೋಪಾಧ್ಯಾಯರು ಇದೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗಿತ್ತು. ಬಟ್ ಆದರೆ ಅವರೇ ಮೂರ್ಖರಾಗಿ ವರ್ತಿಸ್ತಾ ಇದ್ದಾರೆ. ಮೂರ್ಖತನದ ಪರಮಾವಧಿ ಇದು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಏನಾದರೂ ಅಪಘಾತಗಳಾಯಿತು ಅಂತಂದರೆ ಅದಕ್ಕೆ ಯಾರು ಹೊಣೆ ಆಗ್ತಾರೆ? ನಮ್ಮದೇನೂ ತಪ್ಪಿಲ್ಲ ಅಂತ ಹೇಳಿ ಕೈ ಚೆಲ್ಲುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ.